ಕಪಾಲಿ ಥಿಯೇಟರ್ ಕ್ಲೋಸ್. ಹೌದು, ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಸುಬೇದ ಚಿತ್ರಂ ರಸ್ತೆಯಲ್ಲಿರುವ ಸುಪ್ರಸಿದ್ಧ ಕಪಾಲಿ ಚಿತ್ರಮಂದಿರ ಶೀಘ್ರದಲ್ಲೇ ಕಣ್ಮರೆಯಾಗಲಿದೆ. 70ರ ದಶಕದಲ್ಲಿ ತಲೆ ಎತ್ತಿದ್ದ ಬೃಹತ್ ಚಿತ್ರಮಂದಿರ ಈಗ ನೆಲಸಮವಾಗ್ತಿದೆ ಎನ್ನಲಾಗ್ತಿದೆ. ಈ ಮೂಲಕ ಕನ್ನಡ ಚಿತ್ರರಂಗದ ಹಿರಿಮೆಯಂತಿದ್ದ ಕಪಾಲಿ ಇನ್ಮುಂದೆ ನೆನಪು ಮಾತ್ರ. ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರಗಳಾದ ಸಂಗಮ್, ಮೆಜೆಸ್ಟಿಕ್, ತ್ರಿಭುವನ, ಸಾಗರ, ಕಲ್ಪನಾ, ಕೈಲಾಸ್, ಕೆಂಪೇಗೌಡ ಇತಿಹಾಸ ಪುಟ ಸೇರಿವೆ. ಈಗ ಕಪಾಲಿ ಚಿತ್ರಮಂದಿರ ಕೂಡ ಈ ಸಾಲಿಗೆ ಸೇರುತ್ತೆ. ಏಷ್ಯಾದ ಅತಿ ದೊಡ್ಡ ಥಿಯೇಟರ್, ವಿಶ್ವದ 2ನೇ ಅತಿ ದೊಡ್ಡ ಚಿತ್ರಮಂದಿರ ಅಂತ ಹೆಸರು ಮಾಡಿದ್ದ ಬೆಂಗಳೂರಿನ ಕಪಾಲಿ ಥಿಯೇಟರ್ ಈಗ ತನ್ನ ಕೊನೆ ದಿನಗಳನ್ನ ಎಣಿಸ್ತಾ ಇದೆ. ಸರಿಸುಮಾರು 50 ವರ್ಷಗಳು ಸಿನಿ ರಸಿಕರನ್ನ ರಂಜಿಸಿದ್ದ ಚಿತ್ರಮಂದಿರ ಶೀಘ್ರದಲ್ಲಿ ನೆಲಸಮವಾಗಲಿದೆ ಎಂದು ಹೇಳಲಾಗ್ತದೆ. ಕಪಾಲಿ ಇರುವ ಜಾಗದಲ್ಲಿ ಬೃಹತ್ ಮಾಲ್ ನಿರ್ಮಿಸುವ ಯೋಜನೆ ಚಿತ್ರಮಂದಿರದ ಮಾಲೀಕ ಡಾಕ್ಟರ್ ರಾಮಚಂದ್ರೇಗೌಡರು ಹಾಕಿಕೊಂಡಿದ್ದಾರೆ ಎನ್ನಲಾಗ್ತದೆ. ಈ ಮೂಲಕ ಕಪಾಲಿ ನೆಲಸಮಗೊಳಿಸಿದ ನಂತರ ಅಲ್ಲಿ ಮಲ್ಟಿಪ್ಲೆಕ್ಸ್ ತಲೆ ಎತ್ತಲಿದೆ. ಕಪಾಲಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ಮೊದಲ ಚಿತ್ರ ದಿಸ್ ಈಸ್ ಸಿನೆರಾಮ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಣ್ಣಿನ ಮಗ ಚಿತ್ರ ಕಪಾಲಿಯಲ್ಲಿ ಶತದಿನೋತ್ಸವ ಆಚರಿಸಿದ್ದ ಮೊದಲ ಚಿತ್ರವಾಗಿತ್ತು. ಪ್ರೇಮಲೋಕದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಈ ಥಿಯೇಟರ್ ತುಂಬಾನೇ ಲಕ್ಕಿ ಅನಿಸ್ಕೊಂಡಿತ್ತು. ಭಾರತೀಯ ಚಿತ್ರರಂಗದ ಎವರ್ಗ್ರೀನ್ ಚಿತ್ರ ಶೋಲೆ ಕಪಾಲಿಯಲ್ಲಿ 6 ತಿಂಗಳು ಯಶಸ್ವಿ ಪ್ರದರ್ಶನ ಕಂಡಿತ್ತು. ಇನ್ನು ಶಿವರಾಜ್ ಕುಮಾರ್ ಅವರ ಓಂ ಚಿತ್ರ ಅತಿ ದೊಡ್ಡ ಯಶಸ್ಸು ಕಂಡಿದ್ದು ಕಪಾಲಿಯಲ್ಲೇ. 1968ರಲ್ಲಿ ಫೆಬ್ರವರಿ 16 ಕಪಾಲಿ ಚಿತ್ರವನ್ನ ಸ್ಥಾಪಿಸಲಾಯಿತು. ಮಾಜಿ ಪ್ರಧಾನಿ ಮತ್ತು ಅಂದಿನ ಕೇಂದ್ರ ಹಣಕಾಸು ಸಚಿವರಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ಉದ್ಘಾಟಿಸಿದ್ರು. ಕಪಾಲಿ ಚಿತ್ರದ ಉದ್ಘಾಟನೆ ಆದಾಗ ಇದು ದೇಶದ ಮೊದಲ ಹಾಗೂ ವಿಶ್ವದ 3ನೇ ಸಿನಿಮಾ ಚಿತ್ರಮಂದಿರ ಎನಿಸಿಕೊಂಡಿತ್ತು. ಅವತ್ತಿಗೆ ಪಾಕಿಸ್ತಾನದ ಕರಾಚಿ, ಶ್ರೀಲಂಕಾದ ಕೊಲಂಬೋ ಬಿಟ್ರೆ ಸಿನಿಮಾ ಚಿತ್ರಮಂದಿರ ಇದ್ದದ್ದು ಬೆಂಗಳೂರಿನಲ್ಲೇ. ಕಪಾಲಿ ಚಿತ್ರಮಂದಿರದಲ್ಲಿ ಒಟ್ಟು 1465 ಸೀಟ್ಗಳಿವೆ. ಇಷ್ಟೊಂದು ಸೀಟ್ಗಳು ಬೇರೆ ಯಾವುದೇ ಏಕಪರದೆ ಚಿತ್ರಮಂದಿರದಲ್ಲಿಲ್ಲ. 85x32 ಸುತ್ತಳತೆಯ ದೊಡ್ಡ ಪರದೆಯನ್ನ ಹೊಂದಿದೆ. 60,000 ಚದುರ ಅಡಿಯ ವಿಸ್ತರಣೆಯನ್ನ ಈ ಚಿತ್ರಮಂದಿರ ಹೊಂದಿದೆ. ವಿಶೇಷ ಅಂದ್ರೆ ಏಕಕಾಲದಲ್ಲಿ 3 ಪ್ರಾಜೆಕ್ಟ್ಗಳನ್ನ ಕಪಾಲಿಯಲ್ಲಿ ಬಳಕೆ ಮಾಡಲಾಗ್ತಿತ್ತು. ಸಂಗಮ, ಮೆಜೆಸ್ಟಿಕ್, ಕೆಂಪೇಗೌಡ, ಹಿಮಾಲಯ, ತ್ರಿಭುವನ, ಸಾಗರ, ಕೈಲಾಸ್, ಕಲ್ಪನಾ ಈಗಾಗಲೇ ನೆಲಸಮವಾಗಿದೆ. ಈಗ ಅದೇ ಸಾಲಿಗೆ ಹೊಸ ಸೇರ್ಪಡೆ ಕಪಾಲಿ. ಹಾಗಿದ್ರೆ ಇನ್ಮುಂದೆ ಕಪಾಲಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಕ್ಕಾಗಲ್ವಾ? ಖಂಡಿತ ಇಲ್ಲ. ಇನ್ನು ಸ್ಯಾಂಡಲ್ವುಡ್ನ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.